ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸೋದಕ್ಕೆ ಶಾಸಕ ಶಿವಲಿಂಗೇಗೌಡರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಸಚಿವರಿಗೆ ನೂತನವಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀರಾ, ಏನು ನಿರೀಕ್ಷೆ ಇದೆ, ಏನು ಹೇಳ್ತೀರಿ ಅಂತ? ನಿರೀಕ್ಷೆ ಏನಿಲ್ಲ. ನನಗೆ ಪ್ರಥಮವಾಗಿ ನನ್ನನ್ನು ಮಂತ್ರಿಯನ್ನಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಗೆ, ಹಾಸನ ಜಿಲ್ಲೆಯ ನನ್ನ ಜನತೆಗೆ, ಈ ರಾಜ್ಯದ ಜನತೆಗೆ, ಮತ್ತು ನನಗೆ ಈ ಮಂತ್ರಿ ಪದವಿಯನ್ನು ದೊರಕಿಸಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ವರಿಷ್ಠರಿಗೆ, ರಾಹುಲ್ಜಿ ಪ್ರತಿಯೊಬ್ಬರು ವರಿಷ್ಠರಿಗೆ, ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವರಿಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಮತ್ತು ನಮ್ಮ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ನಾವು ಹಿರಿಯ ಶಾಸಕರು, ಸೊ ಇಂಥದ್ದೇ ಖಾತೆ ಬೇಕು ಅಂತ ನಿರೀಕ್ಷೆ ಇದೆಯಾ, ಹೇಗೆ? ನಿರೀಕ್ಷೆನಲ್ಲಿಲ್ಲ, ಯಾವ್ದು ಕೊಟ್ಟರು ಕೆಲಸ ಮಾಡ್ತೀವಿ. ಈಗ ಏನು ಹೇಳ್ತೀರಿ ಸರ್? ಈಗ ಹೈಕಮಾಂಡ್ ನಾಯಕರು ತಮ್ಮನ್ನ ಗುರುಸಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಈಗ ಕಳೆದ ನಿಮಗೆ 3 ವರ್ಷಗಳ ಹಿಂದೆ ಸಿಗಬೇಕಾಗಿತ್ತು, ಸೊ ತಡ ಆಗಿ ಸಿಕ್ಕಿದೆ ಅಂತ ಅನ್ನಿಸ್ತಿಲ್ವಾ? ತಡ ಆಗಿ ಸಿಕ್ಕಿಲ್ಲ, ರೀಶಫಲ್ ಆಗಿರೋದೇ ಈಗಲ್ಲ, ಅವತ್ತಾಗಿತ್ತು. ಯಾವಾಗ ರೀಶಫಲ್ ಮುಂದಾದರೂ ಕೊಡ್ತೀನಿ ಅಂತ ಹೇಳಿದರು. ಹೌಸಿಂಗ್ ಬೋರ್ಡ್ ಕ್ಯಾಬಿನೆಟ್ ದರ್ಜೆ ಸಚಿವರನ್ನೇ ಕೊಟ್ಟಿದ್ರು, ನನಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ರು, ಅಲ್ಲಿ ಕೆಲಸ ಮಾಡಿದ್ವಿ. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೆಲಸ ಮಾಡಿ ಜನತೆಯ ಕೆಲಸ, ಈ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದು. ಈಗ ಹಾಸನದ ಕ್ಷೇತ್ರದ ಜನ ತಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂತ ಸರ್? ಹಾಸನ ಜಿಲ್ಲೆಯ ಜನ, ಹೊಸದಾಗಿ ಮಂತ್ರಿ ಆಗಿದ್ದೀನಿ ನಾನು. ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಒಂದು 30 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. 4 ಸಾರಿ ಶಾಸಕನಾಗಿದ್ದೀನಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಎಲ್ಲ ನೋಡಿದ್ದಾರೆ ನನ್ನ. ಜನ ನಿರೀಕ್ಷೆನಲ್ಲಿರ್ತಾರೆ, ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಇದೆ. ಸರ್, ಈಗ ಪ್ರಮಾಣವಚನದ ಕಾರ್ಯಕ್ರಮ ಸಿದ್ಧತೆ ಹೇಗೆ ಅಂತ, ಎಷ್ಟೊತ್ತಿಗೆ, ಏನು? ನಾನು ನೋಡೋಕೆ ಹೋಗಿಲ್ಲ. 4 ಗಂಟೆಗೆ ಕರೆದಿದ್ದಾರೆ, ಹೋಗ್ತೀವಿ. ಸಿಎಂ ಅವರು. ಇದಿಷ್ಟು ಕೂಡ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸ್ತಾರಂತಹ ಶಾಸಕರಾದಂತಹ ಹಾಗೂ ನೂತನ ಸಚಿವರಾದಂತಹ ಶಿವಲಿಂಗೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸೋದಕ್ಕೆ ಶಾಸಕ ಶಿವಲಿಂಗೇಗೌಡರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಈಗ ಸಚಿವರಿಗೆ ನೂತನವಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದೀರಾ, ಏನು ನಿರೀಕ್ಷೆ ಇದೆ, ಏನು ಹೇಳ್ತೀರಿ ಅಂತ? ನಿರೀಕ್ಷೆ ಏನಿಲ್ಲ. ನನಗೆ ಪ್ರಥಮವಾಗಿ ನನ್ನನ್ನು ಮಂತ್ರಿಯನ್ನಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನನ್ನ ಕ್ಷೇತ್ರದ ಅರಸೀಕೆರೆ ಕ್ಷೇತ್ರದ ನನ್ನ ಜನತೆಗೆ, ಹಾಸನ ಜಿಲ್ಲೆಯ ನನ್ನ ಜನತೆಗೆ, ಈ ರಾಜ್ಯದ ಜನತೆಗೆ, ಮತ್ತು ನನಗೆ ಈ ಮಂತ್ರಿ ಪದವಿಯನ್ನು ದೊರಕಿಸಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ವರಿಷ್ಠರಿಗೆ, ರಾಹುಲ್ಜಿ ಪ್ರತಿಯೊಬ್ಬರು ವರಿಷ್ಠರಿಗೆ, ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣವರಿಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಮತ್ತು ನಮ್ಮ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ನಾವು ಹಿರಿಯ ಶಾಸಕರು, ಸೊ ಇಂಥದ್ದೇ ಖಾತೆ ಬೇಕು ಅಂತ ನಿರೀಕ್ಷೆ ಇದೆಯಾ, ಹೇಗೆ? ನಿರೀಕ್ಷೆನಲ್ಲಿಲ್ಲ, ಯಾವ್ದು ಕೊಟ್ಟರು ಕೆಲಸ ಮಾಡ್ತೀವಿ. ಈಗ ಏನು ಹೇಳ್ತೀರಿ ಸರ್? ಈಗ ಹೈಕಮಾಂಡ್ ನಾಯಕರು ತಮ್ಮನ್ನ ಗುರುಸಿ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಈಗ ಕಳೆದ ನಿಮಗೆ 3 ವರ್ಷಗಳ ಹಿಂದೆ ಸಿಗಬೇಕಾಗಿತ್ತು, ಸೊ ತಡ ಆಗಿ ಸಿಕ್ಕಿದೆ ಅಂತ ಅನ್ನಿಸ್ತಿಲ್ವಾ? ತಡ ಆಗಿ ಸಿಕ್ಕಿಲ್ಲ, ರೀಶಫಲ್ ಆಗಿರೋದೇ ಈಗಲ್ಲ, ಅವತ್ತಾಗಿತ್ತು. ಯಾವಾಗ ರೀಶಫಲ್ ಮುಂದಾದರೂ ಕೊಡ್ತೀನಿ ಅಂತ ಹೇಳಿದರು. ಹೌಸಿಂಗ್ ಬೋರ್ಡ್ ಕ್ಯಾಬಿನೆಟ್ ದರ್ಜೆ ಸಚಿವರನ್ನೇ ಕೊಟ್ಟಿದ್ರು, ನನಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ರು, ಅಲ್ಲಿ ಕೆಲಸ ಮಾಡಿದ್ವಿ. ಈಗ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೆಲಸ ಮಾಡಿ ಜನತೆಯ ಕೆಲಸ, ಈ ರಾಜ್ಯದ ಸಮಸ್ಯೆ ಬಗ್ಗೆ ಹೋರಾಟ ಮಾಡೋದು. ಈಗ ಹಾಸನದ ಕ್ಷೇತ್ರದ ಜನ ತಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ಅಂತ ಸರ್? ಹಾಸನ ಜಿಲ್ಲೆಯ ಜನ, ಹೊಸದಾಗಿ ಮಂತ್ರಿ ಆಗಿದ್ದೀನಿ ನಾನು. ಹಾಸನ ಜಿಲ್ಲೆ ರಾಜಕಾರಣದಲ್ಲಿ ಒಂದು 30 ವರ್ಷ ರಾಜಕಾರಣದಲ್ಲಿ ಇದ್ದೀನಿ. 4 ಸಾರಿ ಶಾಸಕನಾಗಿದ್ದೀನಿ, ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಎಲ್ಲ ನೋಡಿದ್ದಾರೆ ನನ್ನ. ಜನ ನಿರೀಕ್ಷೆನಲ್ಲಿರ್ತಾರೆ, ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಇದೆ. ಸರ್, ಈಗ ಪ್ರಮಾಣವಚನದ ಕಾರ್ಯಕ್ರಮ ಸಿದ್ಧತೆ ಹೇಗೆ ಅಂತ, ಎಷ್ಟೊತ್ತಿಗೆ, ಏನು? ನಾನು ನೋಡೋಕೆ ಹೋಗಿಲ್ಲ. 4 ಗಂಟೆಗೆ ಕರೆದಿದ್ದಾರೆ, ಹೋಗ್ತೀವಿ. ಸಿಎಂ ಅವರು. ಇದಿಷ್ಟು ಕೂಡ ನೂತನವಾಗಿ ಪ್ರಮಾಣವಚನ ಸ್ವೀಕರಿಸ್ತಾರಂತಹ ಶಾಸಕರಾದಂತಹ ಹಾಗೂ ನೂತನ ಸಚಿವರಾದಂತಹ ಶಿವಲಿಂಗೇಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.